ಇನ್ನು ಹಿಟ್ಲರ್ ಹೆಸರಳಿ ವಿವಾದಕ್ಕೀಡಾದ ತೆಲಂಗಾಣ ಸಿಎಂ. ಈಗ ರೇವಂತ್ ರೆಡ್ಡಿ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಹಿಟ್ಲರ್ನಿಂದ ಸ್ಫೂರ್ತಿ ಪಡೆದೆ ಅನ್ನುವಂಥ ಒಂದೇ ಒಂದು ಹೇಳಿಕೆ ಏನಿದೆ ರೇವಂತ್ ರೆಡ್ಡಿ ಅವರದು, ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಈಗ ರೇವಂತ್ ರೆಡ್ಡಿ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹಿಟ್ಲರ್ನಿಂದ ಸ್ಫೂರ್ತಿ ಪಡೆದೆ ಅನ್ನುವಂಥ ವಿಚಾರವನ್ನ ರೇವಂತ್ ರೆಡ್ಡಿ ಅವರು ಹೇಳಿದರು. ಹೈಡ್ರಾಗೆ ಹಿಟ್ಲರ್ ಸ್ಫೂರ್ತಿ ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ರೇವಂತ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ಈಗ ಎಲ್ಲಾ ಕಡೆ ಚರ್ಚೆ ಶುರುವಾಗಿದೆ. ಬೇಷರತ್ ಕ್ಷಮೆ ಯಾಚಿಸುವಂತೆ ತೆಲಂಗಾಣ ಸಿಎಂಗೆ ಇದೀಗ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ತೆಲಂಗಾಣ ಮುಖ್ಯಮಂತ್ರಿ ಆಗಿರತಕ್ಕಂಥ ರೇವಂತ್ ರೆಡ್ಡಿ ಅವರ ಒಂದು ಹೇಳಿಕೆ ಏನಿದೆ, ಹೇಳಿಕೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಹೈಡ್ರಾ ಬಗ್ಗೆ ಮಾತನಾಡೋ ವೇಳೆ ರೇವಂತ್ ರೆಡ್ಡಿ, ಹೈಡ್ರಾ ಅನ್ನೋದು ಹಿಟ್ಲರ್ನ ನೆಚ್ಚಿನ ಪದ, ಅವನ ಕೋರ್ ಟೀಮಿಗೆ ಹೈಡ್ರಾ ಅಂತ ಹೆಸರು ಇಟ್ಟಿದ್ದ, ಅದೇ ಸ್ಫೂರ್ತಿಯಿಂದ ನಾನು ತೆಲಂಗಾಣದಲ್ಲಿ ಹೈಡ್ರಾ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಟಿದ್ದೇನೆ ಅಂತ ಹೇಳಿರ್ತಕ್ಕಂಥ ವಿಚಾರ ಏನಿದೆ, ಆ ವಿಚಾರ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕ್ಷಮೆ ಯಾಚಿಸಬೇಕು ರೇವಂತ್ ರೆಡ್ಡಿ, ಅಲ್ಲಿವರೆಗೂ ಬಿಡೋದಿಲ್ಲ ಅಂತ.